ಸಕ್ಕರೆ ನಾಡು ಮಂಡ್ಯದಲ್ಲಿ ಅಕ್ರಮವಾಗಿ ಪಿಯು ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಅಕ್ರಮದ ಬಗ್ಗೆ ಗೊತ್ತಿದ್ರೂ ಕೂಡ ಶಿಕ್ಷಣ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ. ಅದ್ದಿಹಳ್ಳಿ ಬಳಿ ಇರುವಂತಹ ಮಾನಸ ಶಿಕ್ಷಣ ಸಂಸ್ಥೆಯಲ್ಲಿ ಪರೀಕ್ಷಾ ಅಕ್ರಮವನ್ನ ನಡೆಸಲಾಗ್ತಾ ಇದೆ. ಶಿಕ್ಷಣ ಇಲಾಖೆಯ ಅನುಮತಿಯನ್ನ ಪಡೆಯದೆ ಪರೀಕ್ಷೆಯನ್ನ ಇಲ್ಲಿ ನಡೆಸಲಾಗ್ತಾ ಇದೆ. ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ರಜಾ ದಿನಗಳಲ್ಲಿ ಪರೀಕ್ಷೆಯನ್ನ ಬರೆಸಲಾಗ್ತಾ ಇದೆ. ಪರೀಕ್ಷಾ ಕೇಂದ್ರದ ಸಿಬ್ಬಂದಿಯಿಂದಲೇ ನಕಲು ಮಾಡುವಂತಹ ಅವಕಾಶವನ್ನ ಕೂಡ ಮಾಡಿಕೊಡಲಾಗ್ತಾ ಇದೆ. ಸರ್ಕಾರಿ ಖಾಸಗಿ ಇಲಾಖೆ ನೌಕರರೇ ಇಲ್ಲಿ ಪರೀಕ್ಷಾರ್ಥಿಗಳಾಗ್ತಾ ಇದ್ದಾರೆ. ಯಾರ್ಯಾರು ಸರ್ಕಾರಿ ಶಾಲೆ ಅದೇ ರೀತಿಯಾಗಿ ಖಾಸಗಿ ಇಲಾಖೆಗಳಲ್ಲಿ ನೌಕರಿಯನ್ನು ಮಾಡ್ತಾ ಇದ್ದಾರೆ, ಆ ನೌಕರಸ್ಥರೇ ಇಲ್ಲಿ ಪರೀಕ್ಷಾರ್ಥಿಗಳು. ಬೇರೆಯವರ ಹೆಸರಿನಲ್ಲಿ ಬಂದು ಇಲ್ಲಿ ಪರೀಕ್ಷೆ ಬರೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮೋಷನ್ಗಾಗಿ ಸರ್ಟಿಫಿಕೇಟ್ ಪಡೆಯೋದಕ್ಕೆ ಅಂತ ನೌಕರರು ಪರೀಕ್ಷೆಯನ್ನು ಕಟ್ಟಿದ್ರು. ಪರೀಕ್ಷಾ ಕೇಂದ್ರದಲ್ಲಿ ಇದೀಗ ಅಕ್ರಮವನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪರೀಕ್ಷಾ ಕೇಂದ್ರಕ್ಕೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ದಿಢೀರನ್ನೇ ಭೇಟಿ ಕೊಡ್ತಾರೆ. ಅಧಿಕಾರಿಗೆ ಉತ್ತರವನ್ನು ನೀಡದೆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಅಂದರೆ ಯಾರ್ಯಾರು ಪರೀಕ್ಷೆಯನ್ನು ನಡೆಸ್ತಾ ಇದ್ರು ಅವರು ಒಂದು ಕ್ಷಣ ತಡಬಡಾಯಿಸಿದಂತಹ ಒಂದು ಘಟನೆ ಕೂಡ ನಡೆದಿದೆ. ಇನ್ನು ಈ ಒಂದು ಕಾಲೇಜಿನಲ್ಲಿ ಪರೀಕ್ಷೆಯನ್ನು ಬರಿತಾ ಇರುವಂಥವರೆಲ್ಲರೂ ಕೂಡ ಸರ್ಕಾರಿ ನೌಕರಸ್ಥರು, ಅದೇ ರೀತಿಯಾಗಿ ಖಾಸಗಿ ನೌಕರಸ್ಥರು. ಮುಂದೆ ಪ್ರಮೋಷನ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಆದರೆ ಆ ಪರೀಕ್ಷೆಯಲ್ಲಿ ಅಕ್ರಮ ನಡೆಸಲಾಗ್ತಾ ಇದೆ ಅನ್ನುವಂತಹ ಆರೋಪದ ಮೇಲೆ ಈ ಒಂದು ಕಾಲೇಜ್ಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ದಿಢೀರನೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಪರೀಕ್ಷಾ ಅಕ್ರಮ ಬೆಳಕಿಗೂ ಕೂಡ ಬಂದಿದೆ. ಇದನ್ನು ಕಂಡಂತಹ ಅಧಿಕಾರಿ ಒಂದು ಕ್ಷಣ ತಬ್ಬಿಬ್ಬಾಗ್ತಾರೆ. ಇನ್ನು ಯಾವಾಗ ಪ್ರಶ್ನೆಯನ್ನು ಮಾಡ್ತಾರೆ ಆ ಕಾಲೇಜಿನ ಸಿಬ್ಬಂದಿಗಳು ಹಾಗೂ ಅಲ್ಲಿನ ಶಿಕ್ಷಕರಿಗೆ, ಆ ಸಂದರ್ಭದಲ್ಲಿ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಒಂದು ಕ್ಷಣ ತಡಬಡಾಯಿಸಿದ್ದಾರೆ. और एग्जाम ನಡೆಸಿದ್ರು ಟೈಪ್ ಮಾಡ್ಕೊಂಡರೆ ಎಕ್ಸಾಮ್ ನಡೆಸ್ತಾರೆ ಅಷ್ಟೇ. ಸರ್ ಒಂದು ನಿಮಿಷ ಸರ್, ಇಲ್ಲಿ ಎಕ್ಸಾಮ್ ಮಾಡೋದಕ್ಕೆ ನೀವು ಯಾರು ಹೇಳಿದ್ರು ಅವ್ರ ಹೆಸರು ಚೈತು ತಗೊಂಡಿರ್ತಾರೆ ಸರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್, ಮಂಡ್ಯದಲ್ಲಿ ಅಕ್ರಮ ಪಿಯು ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಎನ್ನುವಂತಹ ಆರೋಪ ಕೇಳಿಬಂದ ಬೆನ್ನಲ್ಲೇ ಶಿಕ್ಷಣ ಇಲಾಖೆಯ ಅಧಿಕಾರಿಯೊಬ್ಬರು ಭೇಟಿ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಪರೀಕ್ಷಾ ಅಕ್ರಮವನ್ನು ನಡೆಸಲಾಗ್ತಾ ಇತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಸಂತೋಷ್ ರಾಥೋಡ್, ಯಾವುದೇ ಒಂದು ಪರೀಕ್ಷೆಯನ್ನ ಮಾಡ್ಬೇಕು ಅಂದ್ರೂ ಸಂಬಂಧಪಟ್ಟ ಇಲಾಖೆಯಿಂದ ಪೂರ್ವ ಅನುಮತಿಯನ್ನ ಪಡ್ಕೊಳ್ಬೇಕಾದ್ದು ನಿಯಮ. ಆದ್ರೆ ಏನ್ ಶಿಕ್ಷಣ ಇಲಾಖೆ ನಿಯಮವನ್ನೇ ಗಾಳಿಗೆ ತೂರಿರ್ತಕ್ಕಂಥ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ ಅಕ್ರಮವಾಗಿ ಒಂದು PU ಪರೀಕ್ಷೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಅದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಹದ್ದಿಹಳ್ಳಿ ಗೇಟ್ ಬಳಿ ಇರ್ತಕ್ಕಂಥ ಮಾನಸ ಶಿಕ್ಷಣ ಸಂಸ್ಥೆನಲ್ಲಿ ಈ ಒಂದು ಅಕ್ರಮ ಒಂದು PU ಪರೀಕ್ಷೆ ನಡೀತಿದಂತ ಬಯಲಾಗಿರ್ತಕ್ಕಂಥದ್ದು. ಇದರಲ್ಲಿ ಎಲ್ಲರೂ ಕೂಡ ಸರ್ಕಾರಿ ನೌಕರರು ಮತ್ತೆ ಖಾಸಗಿ ನೌಕರರೇ ಇದ್ರು ಅಂತೇಳಿ ಕೂಡ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಕೇವಲ 16 ಮಂದಿ ಈ ಒಂದು ಸೆಕೆಂಡ್ PUCಗೆ ಒಂದು ಪರೀಕ್ಷೆಯನ್ನು ಕೂಡ ತೆಗೆದುಕೊಂಡಿದ್ರು. ಬೆಂಗಳೂರು ಮೂಲದ ಏನು ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ವತಿಯಿಂದ ಈ ಪರೀಕ್ಷೆ ನಡೀತಿತ್ತು ಅಂತಾನೂ ಕೂಡ ಮಾಹಿತಿ ಇರತಕ್ಕಂಥದ್ದು. ಈ ಒಂದು ಪರೀಕ್ಷೆ ಸೆಕೆಂಡ್ PUC ಪರೀಕ್ಷೆ ನಡೀತಿದೆ ಅನ್ನೋದ್ರ ಬಗ್ಗೆ ಸ್ಥಳೀಯ ನಾಗಮಂಗಲದ ಒಂದು DDP ಏನು BO ಇರ್ತಾರೆ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಅವರ ಗಮನಕ್ಕೆ ಬರುತ್ತೆ. ತಕ್ಷಣ ಸಂಬಂಧಪಟ್ಟ ಅಲ್ಲಿಯ ಕೆಳಮಟ್ಟದ ಅಧಿಕಾರಿಯನ್ನು ಕೂಡ ಸ್ಥಳಕ್ಕೆ ಕಳಿಸಿದಂತ ಸಂದರ್ಭದಲ್ಲಿ 16 ಜನ ಏನು ಅಕ್ರಮವಾಗಿ ಪರೀಕ್ಷೆ ಬರೀತಿದ್ದು ಕೂಡ ಬಯಲಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಏನು ಒಂದು ಪರೀಕ್ಷಾರ್ಥಿಗಳಿಗೆ ನಕಲು ಉತ್ತರ ಪತ್ರಿಕೆಯನ್ನು ಕೂಡ ಕೊಟ್ಟು ಅಲ್ಲಿಯ ಸಿಬ್ಬಂದಿನೇ ನಕಲು ಮಾಡ್ಲಿಕ್ಕೂ ಕೂಡ ಅವಕಾಶವನ್ನ ಕೊಡ್ತಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇದೆಲ್ಲದ್ರ ಬಗ್ಗೆ ಕೂಡ ಸಂಬಂಧಪಟ್ಟ ಅಧಿಕಾರಿ ಏನು ಈಗಾಗಲೇ ಮೇಲಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಯಾವುದೇ ತರದ ಇಲಾಖೆಯಿಂದ ಪೂರ್ವಾನುಮತಿಯನ್ನ ಪಡ್ಕೊಳ್ದೇ ಇರ್ತಕ್ಕಂಥದ್ದು ಒಂದೆಡೆ ಆದ್ರೆ ರಜಾ ದಿನಗಳಲ್ಲೂ ಕೂಡ ಈ ಒಂದು ಪರೀಕ್ಷೆ ನಡೆಸಿದ್ರು ಅನ್ನೋದ್ರು ಕೂಡ ಈಗ ಕಂಡು ಬಂದಿರ್ತಕ್ಕಂಥದ್ದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ನಾಳೆ ಈ ಸ್ಥಳಕ್ಕೆ ಕೂಡ ಭೇಟಿಯನ್ನು ನೀಡತಕ್ಕಂಥದ್ದು. ಏನು ಈ ಅಕ್ರಮ ಪರೀಕ್ಷೆಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ
ಸಂಬಂಧಪಟ್ಟ ಏನು ಪ್ರಾಂಶುಪಾಲರೊಬ್ಬರ ಹೆಸರೇನು ಕೇಳಿ ಬರ್ತಿದೆ ಅವ್ರ ವಿರುದ್ಧನೂ ಕೂಡ ಕ್ರಮ ಕೈಗೊಳ್ಳಬೇಕು. ಏನು ಮಾನಸ ಶಿಕ್ಷಣ ಸಂಸ್ಥೆನಲ್ಲಿ ಈ ಒಂದು ಅಕ್ರಮ ಪರೀಕ್ಷೆ ನಡೀತಿತ್ತು, ಆ ಶಿಕ್ಷಣ ಸಂಸ್ಥೆ ವಿರುದ್ಧನೂ ಕೂಡ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹ ಸ್ಥಳೀಯರಿಂದ ಕೇಳಿ ಬರ್ತಿರ್ತಕ್ಕಂಥದ್ದು. ಒಟ್ಟಾರೆ ಏನಂದ್ರೆ ಏನು ಒಂದು ತಮ್ಮ ಪ್ರಮೋಷನ್ಗಾಗಿ ಈ ರೀತಿಯ ಒಂದು ನಕಲಿ ಪರೀಕ್ಷೆಯನ್ನ ಬರೆದು ಈ ಒಂದು ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡು ತಮ್ಮ ಏನು ಆ ಪದೋನ್ನತಿಗೆ ಈ ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಿದ್ರು ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ಕಾಲೇಜು ಶಿಕ್ಷಣ ಇಲಾಖೆ ಇರ್ಬೋದು ಏನೆಲ್ಲ ಕ್ರಮವನ್ನ ಕೈಗೊಳ್ಳುತ್ತದೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಸಂತೋಷ್ ರಾಥೋಡ್. ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಅವ್ರು ಎಕ್ಸಾಮ್ ನಡೆಸಿದ್ರು ಟೈಅಪ್ ಮಾಡ್ಕೊಂಡ್ರೆ ಎಕ್ಸಾಮ್ ನಡೆಸ್ತಾರೆ ಅಷ್ಟೇ. ಸರ್ ಒಂದು ನಿಮಿಷ ಸರ್, ಇಲ್ಲಿ ಎಕ್ಸಾಮ್ ಮಾಡೋದಕ್ಕೆ ನೀವು ಯಾರು ಹೇಳಿದ್ರು ಅವ್ರ ಹೆಸರು ಚೈತ್ರ ತಗೊಂಡಿರ್ತಾರೆ ಸರ್.